ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇದು ಹಳ್ಳಿಯಲ್ಲಿ ಇರುವಂತಹ ಎಲ್ಲರಿಗೂ ಇಂಪಾರ್ಟೆಂಟ್ ಆದಂತಹ ಯೋಜನೆಯಾಗಿದೆ. ಏನಪ್ಪ ಈ ಯೋಜನೆ ಅಂತಂದರೆ, ಕುಶಲಕರ್ಮಿಗಳು, ನೇಕಾರರು ಮತ್ತು ಸಣ್ಣ ಉತ್ಪಾದಕರಿಗೆ ನೇರವಾಗಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಲಾಗಿದೆ. ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದಾರೆ ಇದನ್ನು. ಈಗ ರೈಲ್ವೆ ಸ್ಟೇಷನ್ಗಳಲ್ಲಿ ತಮ್ಮ ಸ್ವಂತದ್ದೇ ಒಂದು ಮಳಿಗೆಯನ್ನು ಹಾಕಿ ಅಲ್ಲಿ ಅವರು ನೇಕಾರರಾಗಲಿ, ಸಣ್ಣ ಉತ್ಪಾದಕರಾಗಲಿ, ಕುಶಲಕರ್ಮಿಗಳಾಗಲಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬಹುದು ಅನ್ನೋ ಯೋಜನೆಯನ್ನು ಇದರಿಂದ ನಾವು ತಿಳ್ಕೊಬಹುದು. ಇದು ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುತ್ತದೆ ಅಂತಂದು ಹೇಳಿದ್ದಾರೆ. ನಂತರ ಇದು ಆತ್ಮನಿರ್ಭರ ಭಾರತ ಕನಸಿಗೆ ಒಂದು ಬಲ ತುಂಬುತ್ತೆ ಅಂತ ಸಹ ಹೇಳಿದ್ದಾರೆ. ರೈಲ್ವೆ ನಿಲ್ದಾಣಗಳಲ್ಲಿ ಸ್ಥಳೀಯ ಉದ್ಯಮ ಕೇಂದ್ರಗಳನ್ನಾಗಿ ಪರಿವರ್ತಿಸುವಂತಹ ಈ ಯೋಜನೆ ಬಿದಿರಿನ ಕಲೆಯಾಗಿರ್ಬೋದು, ಮಣ್ಣಿನ ಪಾತ್ರೆಗಳಿಂದ ಹಿಡಿದು ವಿವಿಧ ಪ್ರಾಂತ್ಯಗಳ ಸಾಂಬಾರ್ ಪದಾರ್ಥಗಳು, ಕೈಮಗ್ಗದ ಬಟ್ಟೆಗಳು, ಸಾಂಪ್ರದಾಯಿಕ ಸಿಹಿ ತಿಂಡಿಗಳು, ವೈವಿಧ್ಯಮಯ ಪ್ರಾದೇಶಿಕ ಉತ್ಪನ್ನಗಳಿಗೆ ಇದು ಒಂದು ಯೂಸ್ಫುಲ್ ಆದಂತಹ ಯೋಜನೆಯಾಗಿದೆ. ಈಗ ಒಟ್ಟಾರೆಯಾಗಿ 2002 ರೈಲ್ವೆ ನಿಲ್ದಾಣಗಳಲ್ಲಿ ಈಗ 2326 ಮಳಿಗೆಗಳು ಇವಾಗ ಇದ್ದಾವೆ ಅಂತಂದು ಹೇಳಿದ್ದಾರೆ. ಇದರಲ್ಲಿ ಸುಮಾರು 1.32 ಲಕ್ಷಕ್ಕೂ ಅಧಿಕ ಕುಶಲಕರ್ಮಿಗಳು, ನೇಕಾರರು ಮತ್ತು ಸಣ್ಣ ಉತ್ಪಾದಕರಿಗೆ ಸುಸ್ಥಿರ ಜೀವನೋಪಾಯವನ್ನು ಇದು ಕಲ್ಪಿಸಿಕೊಟ್ಟಿದೆ ಈ ಯೋಜನೆ ಅಂತ ಹೇಳಿದ್ದಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದರೆ, ಸ್ಥಳೀಯ ಕುಶಲಕರ್ಮಿಗಳ ಸಬಲೀಕರಣ. ಅಂದರೆ ಯೋಜನೆಯಿಂದ ಹಿಂದುಳಿದಿರುವಂಥ ವರ್ಗದ ಕುಶಲಕರ್ಮಿಗಳು, ಸ್ವಸಹಾಯ ಸಂಘಗಳು, ಸಣ್ಣ ಉತ್ಪಾದಕರಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸಿಕೊಡೋದ್ರಿಂದ ಅವರನ್ನು ನಾವು ಆರ್ಥಿಕವಾಗಿ ಸಬಲಗೊಳಿಸ್ಬೋದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ. ನಂತರ ಸಂಸ್ಕೃತಿಯ ಸಂರಕ್ಷಣೆ. ಅಂದರೆ ಇದು ಯಾವುದು ಅಂದರೆ, ಕುಶಲಕರ್ಮಿಗಳು, ಸಣ್ಣ ಉತ್ಪಾದಕರು, ನೇಕಾರರು ಇದೆಲ್ಲ ನಮ್ಮ ಸಂಸ್ಕೃತಿಯ ಹಿಂದಿನ ಸಂಸ್ಕೃತಿ ಪರಂಪರೆಯಾಗಿದೆ. ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೋದು ಈ ಯೋಜನೆಯಿಂದಾಗಿ ಅನ್ನೋದು ಇನ್ನೊಂದು ಮುಖ್ಯ ಉದ್ದೇಶ. ನಂತರ ಯಾವುದೇ ಮಧ್ಯವರ್ತಿಗಳ ಒಂದು ಇಲ್ಲದೇನೆ ನಾವು ವ್ಯಾಪಾರವನ್ನು ಮಾಡ್ಬೋದು, ನೇರವಾಗಿ ನಾವೇ ಮಾರಾಟ ಮಾಡ್ಬೋದು. ಹಾಗಾಗಿ ಕುಶಲಕರ್ಮಿಗಳಿಗೆ, ನೇಕಾರರಿಗೆ ಇದೆಲ್ಲ ಲಾಭವನ್ನು ಕೊಡುತ್ತೆ. ಆದ್ದರಿಂದ ಅವರ ಆದಾಯವೂ ಹೆಚ್ಚಾಗುತ್ತೆ, ಅವರು ಆರ್ಥಿಕವಾಗಿ ಸಬಲ ಆಗ್ಬೋದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಯಾವೆಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಅಂದರೆ, ಈ ಯೋಜನೆಯಲ್ಲಿ ಪ್ರತಿಯೊಂದು ಪ್ರದೇಶದ ವಿಶಿಷ್ಟತೆಯನ್ನು ಎತ್ತಿ ತೋರಿಸುವ ಭೌಗೋಳಿಕ ಗುರುತು ಹೊಂದಿರುವ ಉತ್ಪನ್ನಗಳು ಅಥವಾ ಆಯಾ ಸ್ಥಳದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ವಸ್ತುಗಳಿಗೆ ಈ ಮಳಿಗೆಯಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ನಂತರ ಸ್ಥಳೀಯ ಕುಶಲಕರ್ಮಿಗಳು ತಯಾರಿಸಿದ ಮಣ್ಣಿನ ಪಾತ್ರೆಗಳು, ಆಕರ್ಷಕ ಬಿದಿರಿನ ಕಲಾಕೃತಿಗಳು ಮತ್ತು ಅತ್ಯಂತ ನೈಪುಣ್ಯತೆಯಿಂದ ಕೂಡಿದ ಮರದ ಕೆತ್ತನೆಗಳನ್ನು ಇಲ್ಲಿ ನೀವು ಮಾರಾಟ ಮಾಡ್ಬೋದು. ಉದಾಹರಣೆಗೆ ಕರ್ನಾಟಕದ ಹೆಮ್ಮೆಯ ಚನ್ನಪಟ್ಟಣದ ಬೊಂಬೆಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಅಂತ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ನಂತರ ಸಾಂಪ್ರದಾಯಿಕ ಕೈಮಗ್ಗದ ಸೀರೆಗಳಾದ ಇಳಕಲ್ ಮತ್ತು ಕಾಂಚೀಪುರಂ ರೇಷ್ಮೆ ಸೀರೆಗಳ ಜೊತೆಗೆ ಪರಿಸರ ಸ್ನೇಹಿ ಖಾದಿ ಉತ್ಪನ್ನಗಳಿಗೆ ಈ ಯೋಜನೆಯು ವಿಶಾಲವಾದ ಮಾರುಕಟ್ಟೆಯನ್ನು ಒದಗಿಸ್ತಾ ಇದೆ. ರೈತರು ಮತ್ತು ಸಣ್ಣ ಉತ್ಪಾದಕರು ಬೆಳೆದ ಸ್ಥಳೀಯ ಸಾಂಬಾರ್ ಪದಾರ್ಥಗಳು, ಚಹಾ, ಕಾಫಿ, ಶುದ್ಧ ಜೇನುತುಪ್ಪ ಮತ್ತು ಪೌಷ್ಟಿಕಾಂಶಯುಕ್ತ ಸಿರಿಧಾನ್ಯವನ್ನು ಪ್ರಯಾಣಿಕರು ನೇರವಾಗಿ ಖರೀದಿಸಲು ಇಲ್ಲಿ ಅವಕಾಶ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಂತರ ಪ್ರತಿ ಪ್ರಾಂತ್ಯದ ವಿಶಿಷ್ಟ ರುಚಿಯನ್ನು ಹೊಂದಿರುವ ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಸ್ಥಳೀಯವಾಗಿ ಸಂಸ್ಕರಿಸಿದ ವಿವಿಧ ಆಹಾರ ಪದಾರ್ಥಗಳು ಈ ಮಳಿಗೆಗಳಲ್ಲಿ ಸಿಗ್ತವೆ ಅಂತ ಹೇಳಿದ್ದಾರೆ. ಪ್ರಯೋಜನಗಳೇನು ಅಂದರೆ, ಕುಶಲಕರ್ಮಿಗಳು, ನೇಕಾರರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬಹುದು. ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಪ್ರತಿದಿನ ಲಕ್ಷಾಂತರ ಜನಗಳು ಪ್ರಯಾಣಿಸೋದ್ರಿಂದ, ಅಲ್ಲಿ ಜನ ಸೇರೋದ್ರಿಂದ ಅವರಿಗೂ ಲಾಭ ಆಗುತ್ತೆ. ಮತ್ತು ಪ್ರಯಾಣಿಕರಿಗೂ ಸಹ ಅಲ್ಲೇ ಓಡಾಡುವಾಗ ವಸ್ತುಗಳನ್ನು ಕೊಂಡ್ಕೊಳ್ಬಹುದು. ನಂತರ ಪ್ರಾದೇಶಿಕ ವಿಶಿಷ್ಟತೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಮೂಲಕ ಈ ಉಪಕ್ರಮವು ಸರ್ಕಾರದ ವೋಕಲ್ ಫಾರ್ ಲೋಕಲ್ ಮತ್ತು ಆತ್ಮನಿರ್ಭರ ಭಾರತದ ಕನಸಿಗೆ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ನಂತರ ಸಣ್ಣ ಉದ್ಯಮಗಳು ಕೇವಲ 1,000 ರೂಪಾಯಿ ನಾಮಮಾತ್ರದ ಶುಲ್ಕದಲ್ಲಿ ಮಳಿಗೆಯನ್ನು ಪಡೆದು ಅತ್ಯಂತ ಕಡಿಮೆ ಅಪಾಯದೊಂದಿಗೆ ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಸಮರ್ಥವಾಗಿ ಪರೀಕ್ಷಿಸಬಹುದು, ಮಾರಾಟ ಮಾಡಬಹುದು ಅಂತಂದು ಹೇಳಿದ್ದಾರೆ. ನಂತರ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಆಯಾ ಪ್ರಾಂತ್ಯದ ಅಪ್ಪಟ ಸಾಂಬಾರ್ ಪದಾರ್ಥಗಳು, ಚಹಾ, ಸಾಂಪ್ರದಾಯಿಕ ಉಡುಪುಗಳನ್ನು ಮತ್ತು ಕಲಾಕೃತಿಗಳನ್ನು ಖರೀದಿಸ್ಬೋದು, ವಿಶಿಷ್ಟ ಅನುಭವವನ್ನು ಪಡಿಬೋದು, ಅಲ್ಲಿ ಖರೀದಿಸ್ಬೋದು ಅವರು ಅಂತ
ಹೇಳಿದ್ದಾರೆ. ನಂತರ ಈ ಮಳೆಯಲ್ಲಿ ಹೆಚ್ಚಿನವು ಮಹಿಳಾ ಉದ್ಯಮಿಗಳು ಮತ್ತು ಸ್ವಸಹಾಯ ಸಂಘಗಳಿಂದ ಪಡುತ್ತಿರುವುದರಿಂದ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೂ ಸಹ ಆರ್ಥಿಕವಾಗಿ ಸ್ಟೆಬಿಲಿಟಿ ಹೊಂದೋದಕ್ಕೆ ಸಹಾಯ ಆಗಿದೆ. ನಂತರ ಆಯ್ಕೆಯಾದ ಫಲಾನುಭವಿಗಳಿಗೆ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಯು ವಿನ್ಯಾಸಗೊಳಿಸಿದ ಆಕರ್ಷಕ ಮತ್ತು ಸುಸಜ್ಜಿತವಾದ ಕಿಯೋಸ್ಕ್ ಅಥವಾ ಮೊಬೈಲ್ ಸ್ಟಾಲ್ಗಳನ್ನು ರೈಲ್ವೆ ಇಲಾಖೆಯ ವತಿಯಿಂದಲೇ ಒದಗಿಸಲಾಗುತ್ತದೆ. PM ಕಿಸಾನ್ ಯೋಜನೆಯಡಿಯಲ್ಲಿ ಅವರಿಗೆ ಮೊಬೈಲ್ ಸ್ಟಾಲ್ಗಳನ್ನು ಅದನ್ನು ಯೋಜನೆ ವತಿಯಿಂದ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ನೀವು ಯಾವ ರೈಲ್ವೆ ಸ್ಟೇಷನ್ನಲ್ಲಿ ಈ ಮಳಿಗೆಯನ್ನು ತೆರೆಯಲು ಇಚ್ಛೆ ಪಡ್ತೀರಲ್ಲ, ಅಲ್ಲಿ ಸ್ಟೇಷನ್ ಮಾಸ್ಟರ್ ಅಥವಾ ಸ್ಟೇಷನ್ ಮ್ಯಾನೇಜರ್ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ಫಾರ್ಮನ್ನು ಇಸ್ಕೊಂಡು ಅದಕ್ಕೆ ಭರ್ತಿ ಮಾಡಿ, ಏನೇನು ಇನ್ಫಾರ್ಮೇಷನ್ ಬೇಕೋ ಅದಕ್ಕೆ ಭರ್ತಿ ಮಾಡಿ, ಸಾಮಾನ್ಯವಾಗಿ 15 ದಿನಗಳ ಕಾಲ ಮಳಿಗೆ ನಡೆಸಲು ಕೇವಲ 1,000 ರೂಪಾಯಿ ನಾಮಮಾತ್ರದ ನೋಂದಣಿ ಶುಲ್ಕವನ್ನು ಪಾವತಿಸಬೇಕು. ಒಂದೇ ನಿಲ್ದಾಣಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಬಂದ ಸಂದರ್ಭದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪಾರದರ್ಶಕವಾಗಿ ಲಾಟರಿ ಅಥವಾ ಆದ್ಯತೆಯ ಪಟ್ಟಿಯ ಆಧಾರದ ಮೇಲೆ ಮಳಿಗೆಯನ್ನು ಹಂಚಿಕೆ ಮಾಡಲಾಗುತ್ತದೆ. ಇದು ಕಡಿಮೆ ದುಡ್ಡಿನಲ್ಲಿ ಮಾಡುವಂಥ ಯೋಜನೆಯಾಗಿದೆ. 15 ದಿನಗಳ ಕಾಲ ಮಳಿಗೆ ನಡೆಸಲು 1,000 ರೂಪಾಯಿಯನ್ನು ದುಡ್ಡನ್ನು ಪಾವತಿಸಬೇಕು ಅಂತ ಹೇಳಿದ್ದಾರೆ. ಮಳಿಗೆ ತೆರೆಯಲು ಯಾರ್ಯಾರು ಅರ್ಹರಾಗ್ತಾರೆ ಅಂತಂದರೆ, ಸರ್ಕಾರಿ ಪ್ರಾಧಿಕಾರಗಳಿಂದ ಹ್ಯಾಂಡಿಕ್ರಾಫ್ಟ್ ಅಥವಾ ಹ್ಯಾಂಡ್ಲೂಮ್ ಮಾನ್ಯತೆ ಪಡೆದ ಗುರುತಿನ ಚೀಟಿ ಹೊಂದಿರುವವರು, ಹ್ಯಾಂಡಿಕ್ರಾಫ್ಟ್ ಇದ್ದವರು, ಹ್ಯಾಂಡ್ಲೂಮ್ ಇದ್ದವರು ಮೊದಲ ಆದ್ಯತೆ ಇರುತ್ತೆ. ಮತ್ತು ಬುಡಕಟ್ಟು ಸಹಕಾರ ಮಾರುಕಟ್ಟೆ ಅಭಿವೃದ್ಧಿ ಸಂಘಟನೆ, ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ ಮತ್ತು ಖಾದಿ ಗ್ರಾಮೋದ್ಯೋಗ ಮಂಡಳಿನಂತಹ ಸಂಸ್ಥೆಗಳಲ್ಲಿ ನೋಂದಾಯಿಸಿಕೊಂಡಿರುವ ಕುಶಲಕರ್ಮಿಗಳಿಗೆ ಮೊದಲು ಆದ್ಯತೆ ನೀಡಲಾಗುತ್ತೆ ಈ ಯೋಜನೆಗೆ ಅಂತ ಹೇಳಿದ್ದಾರೆ. ನಂತರ ಕೇಂದ್ರ ಸರ್ಕಾರದ PMEGP ನಂತಹ ಪ್ರಮುಖ ಯೋಜನೆಗಳ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುವ ಸ್ವಸಹಾಯ ಸಂಘಗಳು ಈ ಸೌಲಭ್ಯವನ್ನು ಪಡೆಯಲು ಅರ್ಹ ಅಂತ ಹೇಳಿದ್ದಾರೆ. ನಂತರ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗದ ಜನರಿಗೆ ಸ್ವಾವಲಂಬಿ ಜೀವನ ನಡೆಸಲು ಈ ಯೋಜನೆ ವಿಶೇಷ ಅವಕಾಶ ಕಲ್ಪಿಸಿದೆ. ರಾಜ್ಯ ಸರ್ಕಾರದ ವಿವಿಧ ಸಂಸ್ಥೆಗಳೊಂದಿಗೆ ಗುರುತಿಸಿಕೊಂಡಿರುವ ವೈಯಕ್ತಿಕ ಉತ್ಪಾದಕರು, ಕುಶಲಕರ್ಮಿಗಳು ಅಥವಾ ಕರಕುಶಲ ಕೆಲಸಗಾರರು ಯೋಜನೆಯ ಲಾಭವನ್ನು ಪಡೆಯಬಹುದು. ಅವರು ಅರ್ಹರಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಏನೇನು ದಾಖಲೆಗಳು ಬೇಕಂದರೆ, ಗುರುತಿನ ಚೀಟಿ, ಅರ್ಹತಾ ಪ್ರಮಾಣ ಪತ್ರ, ನೋಂದಣಿ ದಾಖಲೆ, ಸ್ಥಳೀಯ ನಿವಾಸಿ ದೃಢೀಕರಣ, ಬ್ಯಾಂಕ್ ವಿವರ, ಸ್ವಯಂ ಘೋಷಣಾ ಪತ್ರ ಇವು ಇಂಪಾರ್ಟೆಂಟ್ ಆಗಿ ಬೇಕು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.